ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನಲ್ಲಿ ಏನಂತಂದ್ರೆ ಬನ್ನಿ ನೋಡೋಣ ಏನಿದೆ ವಿಶೇಷತೆ. ಇವಾಗ ನೋಡ್ರಿ, ವೇಟ್ ಲಾಸ್ ಅಂದರೆ ಎಲ್ಲರಿಗೂ ಸ್ಲಿಮ್ ಆಗಿ ಮತ್ತು ಚೆಂದ ಕಾಣಬೇಕು. ನಾವು ಎಲ್ಲ ಥರದ ಡ್ರೆಸ್ ಹಾಕೋಬೇಕು ಮತ್ತು ದಪ್ಪಿದ್ದವರು ಜಾಸ್ತಿ ಸಾರಿ ಹಾಕೊಳ್ಳ್ರಿ. ಯಾಕಂತಂದ್ರೆ ದಪ್ಪಿದ್ದವರಿಗೆ ಸಾರಿ ಚಲೋ ಕಾಣಿಸಲ್ಲ ಅಂಥೇಳಿ. ಹಾಗಾಗಿ ನಾವು ಕೂಡ ಸ್ಲಿಮ್ ಆಗಬೇಕಂತೇಳಿ ಎಲ್ಲ ಥರದ ಪ್ರಯತ್ನನ ಪಟ್ಟು ನೋಡಿರ್ತೀರ. ಆದರೆ ನಾನು ಯಾವ ಥರ ಸ್ಲಿಮ್ ಆಗಿನಿ, 78 kg ಇತ್ತು ನಂದು ವೇಟ್. ಕಡಿಮೆ ಮಾಡ್ಕೊಂಡಿನಿ ನಾನು. ಇವಾಗ 65 ಇದೆ ರೀ. ಯಾವ ಡ್ರಿಂಕ್ ಕುಡಿಯೋದು ಮತ್ತು ಬೆಳಗ್ಗೆ ಡೈಲಿನ ಯೂಸ್ ಮಾಡೀನಿ ನಾನು. ನೀವು ಕೂಡ ಯೂಸ್ ಮಾಡಿರಿ, ನೀವು ಕೂಡ ಸ್ಲಿಮ್ ಆಗ್ಬೋದೇನೋ. ಡೈಲಿ ಯೂಸ್ ಮಾಡಬೇಕ್ರಿ. ಅದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕ್ರಿ. ಯಾಕಂದ್ರೆ ನಾನು ಟ್ರೈ ಮಾಡಿಂದ ನಿಮಗೆ ನಾನು ಹೇಳಕತ್ತೀನಿ ರೀ ಯಾವ ಥರ ಅಂಥೇಳಿ. ನಾನು ಟ್ರೈ ಮಾಡಿ ನಾನು ವೇಟ್ ಚೆಕ್ ಮಾಡಿ ಆಮೇಲೆ ನಿಮಗನ್ನ ಈ ವೇಟ್ ಲಾಸ್ ಬಗ್ಗೆ ನಾನು ವಿಡಿಯೋ ಮಾಡಾಕತ್ತೀನಿ ರೀ. ಯಾಕಂತಂದ್ರೆ ನಾನು ಯೂಸ್ ಮಾಡಿರುವಂತಹ ಡ್ರಿಂಕ್ ನೀವು ಯೂಸ್ ಮಾಡಿದರೆ ಅದು ನಿಮಗೂ ಉಪಯೋಗ ಆಗಬೇಕಲ್ರಿ. ಹಾಗಾಗಿ ನಾನು ಯೂಸ್ ಮಾಡಿ ನಾನು ನಿಮ್ಗೆ ಹೇಳಾಕತ್ತೀನಿ ರೀ. ಬನ್ನಿರಿ ಇವಾಗ ಏನಂತೇಳಿ ನೋಡೋಣ್ರಿ. ಇದೆ ನೋಡ್ರಿ, ಜೀರಾ ಇದೆ ರೀ. 1 ಸ್ಪೂನ್ ಜೀರಾ ರೀ. ಇದರಲ್ಲೇ 2 ಗ್ಲಾಸ್ ನೀರು ತೊಗೋಬೇಕ್ರಿ. ಇದರಲ್ಲೇ 2 ಗ್ಲಾಸ್ ನಾವು ನೀರು ಹಾಕಿ ಕುದಿಸಿದ್ರೆ ಅದು 1 ಗ್ಲಾಸ್ ಆಗಬೇಕ್ರಿ. ನೋಡಿರಿ, ಇವಾಗ 1 ಗ್ಲಾಸ್ ಹಾಕೊಂಡಿನಿ ರೀ ಇಲ್ಲಿ. ಇದು ಮತ್ತೊಂದು 1 ಗ್ಲಾಸ್ ರೀ. ಇದು ನೋಡಿರಿ, ಇದರಲ್ಲಿ 2 ಗ್ಲಾಸ್ ನೀರು ಹಾಕಿ ಕುದಿಸಿದ್ರೆ ಇದು 1 ಗ್ಲಾಸ್ ಆಗಬೇಕ್ರಿ. ಈಗ ನೋಡಿರಿ, ನೀರು ಕುದಿಯಾಕೆ ಇಟ್ಟೀನಿ ರೀ. ನೀರು ಸ್ವಲ್ಪ ಬಿಸಿ ಆಗೋಣ ಇದು ಜೀರಾ ಹಾಕ್ತೀನಿ ರೀ. ನೋಡಿರಿ, ಅದು ಅನ್ಕತನ ನೀರು ಕುದಿಯಾಕತ್ತೈತ್ರಿ. ನೀರು ಸ್ವಲ್ಪ ಬಿಸಿ ಆಗೋಣ ಜೀರಾ ಹಾಕ್ತೀನಿ ರೀ. ಯಾಕಂತಂದ್ರೆ ನಾವು ರಾತ್ರಿಗೆ ಒಂದು 2 ಗ್ಲಾಸ್, 1 ಲೋಟದಾಗ 1 ಲೋಟ ನೀರಿನಾಗ 2 ಚಮಚ ಇಲ್ಲಾಂದ್ರೆ 1 ಚಮಚ ಜೀರಾ ಹಾಕಿ ಇಟ್ಟು ಮುಂಜಾನೆ ಅದಕ್ಕೆ ಲಿಂಬೆಹಣ್ಣು ಹಾಕೊಂಡು ಕುಡಿಬಹುದು ರೀ. ಇಲ್ಲಾಂದರೆ ಲಿಂಬೆಹಣ್ಣು ಒಬ್ಬೊಬ್ರಿಗೆ ಆಗಬರಲ್ಲ, ಹೊಟ್ಟೆ ಅದು ಏನಾರು ಸಮಸ್ಯೆ ಇದ್ರೂ ಬೆಳಗ್ಗೆ ಮತ್ತು 2 ಗ್ಲಾಸ್ ನೀರು ಹಾಕಿ ಅದ್ರಾಗ ಸ್ವಲ್ಪ 1 ಸ್ಪೂನ್ ಜೀರಾ ಹಾಕಿ ಅದು ನೀರು 2 ಗ್ಲಾಸ್ ನೀರು ಕುದ್ಮೇಲೆ ಅದು 1 ಗ್ಲಾಸ್ ಆಗಬೇಕ್ರಿ. ಆಮೇಲೆ ಅದು ಖಾಲಿ ಹೊಟ್ಟೆಲೇ ಕುಡಿಬೇಕ್ರಿ. ಡೈಲಿ ಮಾಡ್ಬೇಕ್ರಿ. ಆ ಥರ ಮಾಡಿದ್ರೆ 15 ದಿನದಾಗ ರೀ ವೇಟ್ ಲಾಸ್ ಹೆಂಗೆ ಆತೈತೆ ಅಂಥೇಳಿ ನೀವೇ ನೋಡ್ಬಹುದು ರೀ. ಯಾಕಂದ್ರೆ 1 ದಿವಸ 2 ದಿವಸ ಮಾಡಿ ಆಗಲ್ಲ ಅಂಥೇಳಿ ಬಿಟ್ಟರೆ ಅದು ಯಾವುದು ಏನೇ ಮಾಡಿದ್ರೂ ಆಗಲ್ಲ ರೀ. ಸ್ವಲ್ಪ ಒಂದು ಟ್ರೈ ಮಾಡ್ಬೇಕ್ರಿ. ಕಂಟಿನ್ಯೂ ಒಂದು 8 ದಿನಾರೇ ಟ್ರೈ ಮಾಡ್ಬೇಕ್ರಿ. ಅವಾಗ ಗೊತ್ತಾಗೈತಿ. ಅದಕ್ಕಿಂತ ಫಸ್ಟ್ ಮುಂಚೆ ವೇಟ್ ಲಾಸ್ ನಮ್ಮದು ವೇಟ್ನ ಚೆಕ್ ಮಾಡ್ಕೋಬೇಕ್ರಿ ಎಷ್ಟಿದೆ ಅಂಥೇಳಿ. ಆಮೇಲೆ ಒಂದು 15 ದಿನ ಬಿಟ್ಟು ಮತ್ತೆ ವೇಟ್ ಚೆಕ್ ಮಾಡ್ಬೇಕ್ರಿ. ಗೊತ್ತಾಗ್ತೈತೆ ರೀ ಯಾವ ಥರ ಅಂಥೇಳಿ. ನಾನು ಅದೇ ಥರ ಮಾಡಿದ್ರಿ. ನೀವು ಕೂಡ ಇದೇ ಥರ ಮಾಡಿ ನಿಮ್ಮ ವೇಟ್ ಲಾಸ್ನ ಮಾಡ್ಕೋರಿ. ಯಾಕಂದ್ರೆ ಮತ್ತು ಅದೊಂದು ರೀ, ಮತ್ತು ಅನ್ನ ಹೆಚ್ಚು ತಿನ್ನಕ್ಕೆ ಹೋಗಬೇಡ್ರಿ. ರೈಸ್ ಹೆಚ್ಚು ತಿನ್ನಕ್ಕೆ ಹೋಗಬೇಡ್ರಿ. ಆದಷ್ಟು ರೊಟ್ಟಿ ತಿನ್ನಿರಿ, ರೊಟ್ಟಿ ಪಲ್ಯ ಇದೇ ತಿನ್ನಿರಿ. ಯಾಕಂದ್ರೆ ಅನ್ನ ಹೆಚ್ಚು ತಿಂದ್ರೂ ವೇಟ್ ಲಾಸ್ ಕಡಿಮೆ, ಏನು ಮಾಡಿದ್ರು ವೇಟ್ ಲಾಸ್ ಕಡಿಮೆ ಆಗಲ್ಲ ರೀ. ಹಾಗಾಗಿ ರೈಸ್ ಸ್ವಲ್ಪ ಕಡಿಮೆ ಮಾಡಿರಿ. ಸ್ವೀಟ್ ಪದಾರ್ಥವನ್ನು ಅದನ್ನು ಕಡಿಮೆ ಮಾಡಿರಿ. ಸ್ವೀಟ್ ತಿಂದ್ರೂ ದಪ್ಪ ಆಗ್ತಾರೆ, ಅದಕ್ಕೆ ಸ್ವೀಟ್ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿರಿ. ಬಾಯ್. ಇವಾಗ ಬರ್ರಿ, ನೀರು ಕುದೀತಿಲ್ಲ ನೋಡಮ್ರಿ. ಇವಾಗ ನೀರು ಬಿಸಿ ಆಗಿತ್ತು ರೀ. ಜೀರಾ ಹಾಕಿ ಕುದಿತೀನಿ. ಇವಾಗ ನೋಡ್ರಿ, ಇಲ್ಲಿ ನೀರು ಹ್ಯಾಂಗೆ ಕುದೀತಾ ಇದೆ, ಜೀರಾ ನೀರು. ವೇಟ್ ಹ್ಯಾಂಗೆ ಲಾಸ್ ಆಗ್ತಿದೆ ಗೊತ್ತೇ ಆಗಲ್ರಿ. ಸೈಡ್ ಇಫೆಕ್ಟ್ನೂ ಇರಲ್ಲ, ಏನೂ ಇರಲ್ಲ. ಹಾಗಾಗಿ ಮನೆಯಲ್ಲಿ ನಾವು ಸರಳವಾಗಿ ಯೂಸ್ ಮಾಡಿ ನಾವು ವೇಟ್ ಲಾಸ್ನ ಮಾಡ್ಕೋಬಹುದ್ರಿ. ಸ್ವಲ್ಪ ಡಯಟ್ನು ಮಾಡ್ಬೇಕ್ರಿ. ಹಾಗಾಗಿ ಜಲ್ದಿ ವೇಟ್ ಲಾಸ್ ಆಗ್ತೈತ್ರಿ. ಈಗ ನೋಡ್ರಿ, ನೀರು ಕುದಿಯಾಕತ್ತಾವ್ರಿ. ಇದು 2 ಗ್ಲಾಸ್ ಹಾಕಿನಲ್ಲಿ 2 ಗ್ಲಾಸ್ ಹಾಕಿನ್ರಿ. ಇದರಲ್ಲೇ ಇದು ನೀರು ಕುದ್ದ ಮೇಲೆ 1 ಗ್ಲಾಸ್ ಆಗಬೇಕ್ರಿ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಲೇ ಕುಡಿಬೇಕ್ರಿ.
ಇವಾಗ ನೋಡ್ರಿ ಈ ಡ್ರಿಂಕ್ನ ರೆಡಿ ಆಯ್ತು ರೀ. ಇದು ಒಂದು ಗ್ಲಾಸ್ನ ಸೋಸ್ಕೊಂಬಂದಿನಿ ರೀ. ಇವಾಗ ನೋಡ್ರಿ ಇಲ್ಲಿ ಇದನ್ನು ಬಿಸಿ ಐತ್ರಿ, ತಣ್ಣಗಾದ್ಮೇಲೆ ಕುಡಿಬೇಕ್ರಿ. ಮತ್ತು ಜೀರಾ ಎಷ್ಟು ಚಲೋ ಗೊತ್ತೇ ಅಂದ್ರೆ ಹೊಟ್ಟೆ ಉಬ್ಬರಾಗಿರ್ತೈತೆ ರೀ. ಹೊಟ್ಟೆ ಊಟ ಮಾಡಿದ್ದು ಊಟನೂ ಕರಗಲ್ಲ. ಅವಾಗ ನಾವು ಜೀರಾ ಸೋಡಾ ತೊಗೊಂಬಂದು ಕುಡಿತೀವಲ್ರಿ, ಆ ಥರ ಅಂತಂದ್ರೆ ಆ ಥರ ಜೀರಾ ಹೊಟ್ಟೆ ಉಬ್ಬರಾಗಿದ್ದು ಮತ್ತು ಹೊಟ್ಟೆ ಊಟ ಮಾಡಿದ್ದು ಎದೆ ಮೇಲೆ ಕೂತಿದ್ದು ಹ್ಯಾಂಗೆ ನಾವು ಜೀರಾ ಸೋಡಾ ತೊಗೊಂಬಂದು ಕುಡಿತೀವಲ್ರಿ, ಅದೇ ಥರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಜೀರಾನ ಕುದಿಸಿ ಕುಡಿಯೋದ್ರಿಂದನೂ ಏನು ಸೈಡ್ ಇಫೆಕ್ಟ್ ಇಲ್ಲ, ಏನೂ ಇಲ್ಲರಿ. ಆರಾಮ್ಸಿರಿ ನಿಮ್ಮದು ವೆಯ್ಟ್ ಲಾಸ್ ಆಗ್ತೈತ್ರಿ. ಟ್ರೈ ಮಾಡಿ ನೋಡಿರಿ, ಆಮೇಲೆ ಹೇಳ್ರಿ. ನೋಡಿದ್ರಲ್ರಿ, ನಿಮಗೂ ವೆಯ್ಟ್ ಲಾಸ್ ಮಾಡ್ಬೇಕಂಥೇಳಿ ಆಸೆ ಇದ್ದರೆ ಈ ಥರ ಮಾಡಿರಿ. ನೀವು ಈ ಥರ ಮಾಡಿ ನೋಡಿರಿ, ಆಮೇಲೆ ಹೇಳ್ರಿ ಯಾವ ಥರ ಅಂಥೇಳಿ, ಯಾವ ಥರ ಆಗಿತ್ತು ಅಂಥೇಳಿ. ಮನೆಯಲ್ಲಿ ಸುಲಭವಾಗಿ ಜೀರಾ ಏನು ರೀ ಎಲ್ಲರ ಮನೆಗೆ ಸಿಗ್ತೈತ್ರಿ. ಜೀರಾ ಇಟ್ಟಿರ್ತಾರೆ ರೀ, ಅಡುಗೆ ಮನೆಯಲ್ಲಿ ಸಿಗ್ತೈತ್ರಿ. ಜೀರಾ ಮತ್ತು ನೀರು ಹಾಕೊಂಡು ಕುಡಿದ್ರೆ ಏನೂ ಆಗಲ್ರಿ. ಕುಡೀರಿ, ಕುಡಿದು ನೋಡಿರಿ, ವೇಟ್ ಚೆಕ್ ಮಾಡಿರಿ, ಮತ್ತು ಹ್ಯಾಂಗೆ ನಿಮ್ಮದು ವೇಟ್ ಲಾಸ್ ಆಗ್ತೈತಿ ಅಂಥೇಳಿ ನೋಡಿ ಹೇಳ್ರಿ, ಕಮೆಂಟ್ ಮಾಡಿರಿ. ಆಮೇಲೆ ಮತ್ತು ಯಾವ ಥರ ವಿಡಿಯೋ ಬೇಕಂಥೇಳಿ ನೀವು ಕಮೆಂಟ್ ಮಾಡಿರಿ. ಒಬ್ಬರು ಹೇರ್ ಕೇರ್ ಬಗ್ಗೆ ಹೇಳ್ಯಾರಿ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ರೀ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಎಲ್ಲರೂ ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ. ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ, ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಗೊತ್ತಾಗಲ್ರಿ. ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಬಾಯ್.